ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕ ಸಚ್ಚಿದಾನಂದ್ ಅವರ ಹೋಮ್ ಟೂರ್ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಅವರ ಅದ್ಭುತ ಬಂಗ್ಲೆ. ಸೊ ಇದು ಅವರ ಮನೆಯ ಎಂಟ್ರೆನ್ಸ್. ನೋಡಬಹುದು, ತುಂಬಾ ವಿಶಾಲವಾದಂತಹ ಪ್ರದೇಶ. ನಮಗೆ ಎಂಟರ್ ಆದ ತಕ್ಷಣ ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ದರ್ಶನ ಆಗತ್ತೆ. ಮತ್ತೊಂದು ಕಡೆ ರಾಜ್ಯ ಕಂಡಂತಹ ಧೀಮಂತ ನಾಯಕ BS ಯಡಿಯೂರಪ್ಪ ಅವರ ಒಂದು ಪೋಸ್ಟರ್ ಇರುವಂತದ್ದನ್ನ ನೀವು ಗಮನಿಸಬಹುದು. ತುಂಬಾ ಅದ್ಭುತವಾಗಿ ಮನೆಯನ್ನ ಡಿಸೈನ್ ಮಾಡಿದ್ದಾರೆ ಮತ್ತು ಇವೆಲ್ಲವೂ ಕೂಡ ಅವರದ್ದೇ ಕಾರುಗಳು. ಪ್ರಚಾರ ವಾಹನ ಕೂಡ ಇದೆ. ಸೊ ಎಲ್ಲಾ ವಿಚಾರಗಳ ಕುರಿತಾಗಿ ಸಚ್ಚಿದಾನಂದ್ ಅವರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಅವರ ಬ್ಯೂಟಿಫುಲ್ ಪ್ಯಾಲೇಸ್. ಮತ್ತು ಇನ್ನೊಂದು ವಿಶೇಷ, ಅಲ್ಲಿ ಮೇಲ್ಗಡೆ ಜೇನುಗೂಡು ನೋಡಿ, ಎಷ್ಟು ಅದ್ಭುತವಾಗಿ ಜೇನು ಕಟ್ಟಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ದೃಶ್ಯ. ಸೊ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಮತ್ತು ಎಡಭಾಗದಲ್ಲಿ ನಿಮಗೆ ಗಾರ್ಡನ್ ಸ್ಪೇಸ್ ಕಾಣಸಿಗತ್ತೆ, ಕಂಪ್ಲೀಟ್ ಹಸಿರ ವಾತಾವರಣ. ಮತ್ತೊಂದು ಕಡೆ ಆಪೋಸಿಟ್ ನಲ್ಲೇ ಈ ಕಡೆ ನೀವು ಬಲಭಾಗದಲ್ಲಿ ನೋಡಿದ್ರೆ ಒಂದು ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ. ಇಲ್ಲಿ ಕಾರುಗಳೆಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. ಮತ್ತು ಈ ಜಾಗದಲ್ಲೇ ವಿವಿಧ ಕಾರ್ಯಕ್ರಮಗಳಾದಾಗ, ಜನಸಾಮಾನ್ಯರು ಮತ್ತು ಕಾರ್ಯಕರ್ತರು ಬಂದಾಗ ಅವರಿಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸಚ್ಚಿದಾನಂದ್ ಅವರು ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೂ ವೆಲ್ಕಮ್ ಸರ್. ಓಕೆ ಸರ್, ಫಸ್ಟ್ ನಾನು ಅಲ್ಲಿ ಟ್ರ್ಯಾಕ್ಟರ್ ನೋಡಿದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ವೀಕ್ಷಕರೇ, ಇವತ್ತು ಸಚ್ಚಿದಾನಂದ್ ಅವರ ಮನದ ಮಾತು ಜೊತೆಗೆ ಮನೆಯ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ. ಸರ್, ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೇಗೆ ಈ ಕಾರ್ ಕ್ರೇಜ್ ಇಲ್ಲ ಅಂತ? ಅಲ್ಲ, ಅದು ಟ್ರಾಕ್ಟರ್ ಕೇಳಿದ್ರಲ್ಲ, ಟ್ರಾಕ್ಟರ್ ಅದು ನಮ್ಮ ಅಪ್ಪನಿಗೂ ಟ್ರಾಕ್ಟರ್ ಇಷ್ಟ, ನನಗೂ ಇಷ್ಟ, ನನ್ನ ಮಕ್ಳಿಗೂ ಇಷ್ಟ. ಓಕೆ. ಹಂಗಾಗಿ ಮೊನ್ನೆ ವಿಜಯೇಂದ್ರ ಅವರು ನಾಟಿ ಹಾಕಕ್ಕೆ ಬಂದಾಗ ಹೊಸ ಟ್ರಾಕ್ಟರ್ ಇದನ್ನ ಅವರೇ ಡ್ರೈವ್ ಮಾಡಿದ್ರು. ಓಕೆ. ಹಂಗಾಗಿ ಅವತ್ತು ತಗೊಂಡದ್ದು. ಹಿಂದೆ ಫರ್ಗೂಷನ್ ಟ್ರಾಕ್ಟರ್ ಇತ್ತು ನಮ್ಮ ಹತ್ರ, ನಾನು ಹುಡ್ತಕ್ ತಗೊಂಡಿದ್ರು. ಮತ್ತ ಆಮೇಲೆ ಮಹೀಂದ್ರ ಇತ್ತು. ಓಕೆ. ಹೀಗಿದೆ. ಓಕೆ ಸರ್, ಇದನ್ನ ಇಷ್ಟು ಜೋಪಾನ ಮಾಡಿ ಇಟ್ಟಿದಿರಲ್ಲ, ಸೊ ತುಂಬಾ ಮೆಮೊರೀಸ್ ಇರುತ್ತೆ ಅಂತ ಇದ್ರ ಹಿಂದೆ. ಅದೇ ಹೇಳದ್ನಲ್ಲ, ನಮ್ಮ 3 ಜನರೇಷನ್ ಅವ್ರಿಗೂ ಟ್ರಾಕ್ಟರ್ ಇಷ್ಟ. ನಮ್ ತಾತ ಮತ್ ನನ್ಗೆ ಮತ್ ನನ್ ಮಕ್ಳಿಬ್ರಿಗೂ ಟ್ರಾಕ್ಟರ್ ಇಷ್ಟ. ಅದ್ರ ಮೇಲೆ ಕೂತ್ಕೊ ಊಟ ಮಾಡ್ತಾರೆ. ಓಕೆ. ಬೇಜಾರಾದಾಗ ನಮ್ ಬ್ರದರ್ ಅಥವಾ ನಮ್ ಹುಡುಗರೆಲ್ಲ ಕರ್ಕೊಂಡ್ ಗದ್ದೆ ಗಿದ್ದೆ ಎಲ್ಲ ರೌಂಡ್ ಹಾಕ್ಸ್ಕೊ ಬರ್ತಾರೆ. ನೀವ್ ಈಗ್ಲೂ ಕೂಡ ಓಡಿಸ್ತೀರಾ ಟ್ರ್ಯಾಕ್ಟರ್ ಎಲ್ಲ? ಹೇಗೆ? ಓಡಿಸ್ತೀನಿ ಅಂದ್ರೆ ಉಳುಮೆ ಮಾಡಕ್ ಬರಲ್ಲ, ಓಡಿಸ್ತೀನಿ. ಹಿಂದೆ ಮುಂದೆ ತೆಗಿಯೋದು ಓಡಿಸೋದೆಲ್ಲ ಮಾಡ್ತೀನಿ. ಅಮೇಜಿಂಗ್ ಸರ್. ಮತ್ತೊಂದು ಪ್ರಚಾರದ ವಾಹನ, ಇದೇ ವಾಹನದ ಮೇಲೆ ನಿಂತ್ಕೊಂಡು ಜನರವರೆಗೂ ತಲುಪುವಂತಹ ಒಂದು ಪ್ರಯತ್ನ ಕೂಡ ಆಗತ್ತೆ. ಈ ಕ್ಷಣಕ್ಕೂ ಕೂಡ ಸರ್, ಆ ಪ್ರಚಾರದ ದಿನಗಳು ಮತ್ತು ಜನ ಕೊಟ್ಟಂತಹ ಆ ಪ್ರೀತಿಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್? ಅಲ್ಲ, ಇದು ನಮ್ದೇ ವೆಹಿಕಲ್. ನಾನು ಫಸ್ಟ್ ಟೈಮ್ ಚುನಾವಣೆಗೆ ನಿಂತಾಗ ಇದೇ ವೆಹಿಕಲ್ ಅಲ್ಲಿ ಪ್ರಚಾರ ಮಾಡಿದ್ದು. ಕಳೆದ ಲೋಕಸಭಾ ಚುನಾವಣೆನಲ್ಲೂ ಇದೇ ವೆಹಿಕಲ್ ಪ್ರಚಾರ ಮಾಡಿದ್ದು. ಸ್ವಲ್ಪ ನಮ್ಗೆ ಇದೊಂಥರ ಎಮೋಷನಲ್. ಇದು ಫಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿಲೇ ಚುನಾವಣೆಗೆ ನಿಂತಿದ್ರಿಂದ ಅದ್ರ ತರನೇ ನಮ್ಮ ಹುಡುಗರೆಲ್ಲ ಸ್ಟಿಕ್ಕರಿಂಗ್ ಮಾಡಿಸಿ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯ ನಾಯಕರುಗಳದ ಫೋಟೋ ಎಲ್ಲ ಹಾಕೊಂಡು, ಇದೊಂಥರ ಅದೆಲ್ಲೇ ಬರ್ದವ್ರಲ್ಲ, ಬಿಜೆಪಿ ಪ್ರಚಾರ ರಥ.